ಸ್ವಾಮಿ ವಿವೇಕಾನಂದರ ಜನನ ಜನವರಿ 12, 1863ರಲ್ಲಿ. ಅವರು ಜನಿಸಿದ್ದು ಕೋಲ್ಕತ್ತಾ, ಪಂಜಾಬ್, ಬಂಗಾಳದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ವಿಶ್ವನಾಥ ದತ್ತ. ಅವರ ತಂದೆಯವರು ನ್ಯಾಯವಾದಿಯಾಗಿದ್ದರು. ಅವರ ತಾಯಿಯ ಹೆಸರು ಭುವನೇಶ್ವರಿ ದೇವಿ. ಇವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ಇತರ ಹೆಸರುಗಳು ನರೇಂದ್ರ ವಿವೇಕಾನಂದ. ಇವರ ಅಜ್ಜನ ಹೆಸರು ದುರ್ಗಾಪ್ರಸಾದ ದತ್ತ. ಇವರ ಅಜ್ಜಿಯ ಹೆಸರು ರುಕ್ಮಿಣಿ ಬಸು. ಇವರ ಧರ್ಮ ಹಿಂದೂ ಧರ್ಮ. ಇವರ ಜಾತಿ ಯಾಕಸ್ಥ. ಇವರ ಸೋದರನ ಹೆಸರು ಭೂಪೇಂದ್ರನಾಥ ದತ್ತ. ಇವರ ಸೋದರಿಯ ಹೆಸರು ಸುವರ್ಣಮಾಯಿ. ಇವರ ಶಿಕ್ಷಣ ಕೋಲ್ಕತ್ತಾ ಮೆಟ್ರೋಪಾಲಿಟನ್ ಶಾಲೆಯಲ್ಲಿ ಪ್ರೆಸಿಡೆನ್ಸಿ ವೇದಾಂತ ಸೊಸೈಟಿ ಆಫ್ ನ್ಯೂಯಾರ್ಕ್ನಲ್ಲಿ 1879ರಲ್ಲಿ ಪಡೆಯುತ್ತಾರೆ. ಇವರ ಗುರುಗಳ ಹೆಸರು ರಾಮಕೃಷ್ಣ ಪರಮಹಂಸ. ಇವರ ತತ್ವ ನವವೇದಾಂತ. ರಾಜಯೋಗ ರಾಮಕೃಷ್ಣರನ್ನು ಭೇಟಿಯಾಗಿದ್ದು 1862ರಲ್ಲಿ ಭೇಟಿಯಾಗಿರುತ್ತಾರೆ. ಸ್ವಾಮಿ ವಿವೇಕಾನಂದ ಅಂತ ಹೆಸರು 1886 ಡಿಸೆಂಬರ್ನಲ್ಲಿ ಇಡುತ್ತಾರೆ. ಇವರ ವಿಷಯಗಳು ಕ್ರೀಡೆ ಮತ್ತು ವಿಭಿನ್ನ ದೈಹಿಕ ವ್ಯಾಯಾಮ ಮಾಡುತ್ತಿದ್ದರು. ಇವರ ಶಿಷ್ಯರು ಅಶೋಕಾನಂದ, ವಿರಜಾನಂದ, ಸೋದರಿ ನಿವೇದಿತಾ, ಸ್ವಾಮಿ ಸದಾನಂದ. ಇವರಿಗೆ ಪ್ರಭಾವಿತರಾದವರು ಯಾರ್ಯಾರೆಂದರೆ ರವೀಂದ್ರನಾಥ್ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್. ಇವರ ಆಸಕ್ತಿಯ ವಿಷಯಗಳು ಸಂಸ್ಕೃತ, ಸಾಹಿತ್ಯ, ಧರ್ಮ ಮತ್ತು ತತ್ವಶಾಸ್ತ್ರ, ಇತಿಹಾಸ, ಸಮಾಜ ವಿಜ್ಞಾನ ಮತ್ತು ಕಲೆ, ಬಂಗಾಳಿ. ಇವರ ಗ್ರಂಥಗಳು ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣಗಳು ಇಷ್ಟಪಡುತ್ತಿದ್ದರು. ಇವರು ಸತತ 1888ರಲ್ಲಿ 5 ವರ್ಷಗಳ ಕಾಲ ಭಾರತ ತಿರುಗಿದರು. ಇವರ ಸ್ಥಾಪನೆಗಳು ರಾಮಕೃಷ್ಣ ಮಠ, ಬೇಲೂರು ಮಠ. ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ದು 1897ರಲ್ಲಿ. ವೇದಾಂತ ಸೊಸೈಟಿ 1844ರಲ್ಲಿ ಸ್ಥಾಪಿಸಿದರು. ಇವರ ಕೃತಿಗಳು ಕರ್ಮಯೋಗ 1896, ರಾಜಯೋಗ 1896, ಮೈ ಮಾಸ್ಟರ್ 1901. ಸ್ವಾಮಿ ವಿವೇಕಾನಂದರು ಯಾವ್ಯಾವ ದೇಶಕ್ಕೆ ಭೇಟಿ ನೀಡಿದ್ದಾರೆಂದರೆ ಚೀನಾ, ಜಪಾನ್, ಕೆನಡಾ, ಅಮೇರಿಕಾ. ಇವರ ಗೌರವಾರ್ಥಕ ಅಂದರೆ ಇವರ ಜನ್ಮದಿನ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನ ಎಂದು. ಇವರ ಪ್ರಸಿದ್ಧ ಉಕ್ತಿಗಳು ನಾನು ದೇವರನ್ನು ದೇವಸ್ಥಾನಗಳಲ್ಲಿ ಕಾಣುವುದಿಲ್ಲ, ನಾನು ದೇವರನ್ನು ಭಿಕ್ಷುಕನ ಸೇವೆಯಲ್ಲಿ ಕಾಣುತ್ತೇನೆ. ಓದಿದರೆ ಬುದ್ಧಿವಂತನಾಗಲು ಸಾಧ್ಯ, ಆದರೆ ಅನುಭವವಿಲ್ಲದೆ ಜ್ಞಾನ ಸಾಧ್ಯವಿಲ್ಲ. ನೀವು ಶಕ್ತಿಶಾಲಿಯಾಗಿರಿ, ವಿಶ್ವ ನಿಮ್ಮನ್ನು ಗೌರವಿಸುತ್ತದೆ. ಇವರ ಮರಣ ಜುಲೈ 4, 1902. ಇವರ ಮರಣಸ್ಥಳ ಬೇಲೂರು ಮಠ. ಇವರಿಗೆ ಒಟ್ಟು 39 ವಯಸ್ಸಾಗಿತ್ತು ಮರಣವಾಗಬೇಕಾದರೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ.